ಸ್ನೇಹಿತರೆ, ಪ್ರಜಾಕೀರ್ತಿಗೆ ಸ್ವಾಗತ ಸುಸ್ವಾಗತ. ದೇಶದಲ್ಲಿ ಭಾರಿ ಸದ್ದು ಮಾಡ್ತಿರೋದು ಲಾರೆನ್ಸ್ ಬಿಷ್ಣೋಯಿ ಎನ್ನುವ ಖತರ್ನಾಕ್ ಯುವಕನ ಹೆಸರು. ಕಾನೂನು ನಿನ್ನನ್ನ ಬಿಟ್ರು ನಾನು ನಿನ್ನನ್ನ ಬಿಡ್ಲಾರೆ ಎಂದು ಬಿಷ್ಣೋಯ್ ಸಲ್ಮಾನ್ ಖಾನ್ಗೆ ಎಚ್ಚರಿಕೆಯನ್ನ ನೀಡಿದ್ದನ್ನ ಇಲ್ಲಿ ಸ್ಮರಿಸಿಕೊಳ್ಬೇಕಾಗಿದೆ. 2010ರಿಂದ ಆರಂಭವಾದ ಈತನ ನಟೋರಿಯಸ್ ಕ್ರಿಮಿನಲ್ ಹಿನ್ನೆಲೆ ಈಗ NCP ನಾಯಕ ಬಾಬಾ ಸಿದ್ದಿಕಿಯನ್ನ ಕೊಲ್ಲುವ ತನಕ ಬಂದು ನಿಂತಿದೆ. ಬಾಲಿವುಡ್ ಸೆಲೆಬ್ರಿಟಿಗಳಿಗೂ ಭೂಗತ ಲೋಕದವರಿಗೂ ನಂಟು ಇಂದು ನೆನ್ನೆಯದಲ್ಲ. ಯಾವಾಗ ಕನಸಿನ ನಗರಿ ಮುಂಬೈಯಲ್ಲಿ ದಾವೂದ್ ಇಬ್ರಾಹಿಂ ಹಿಡಿತ ಕಮ್ಮಿ ಆಯಿತು, ಅಲ್ಲಿಂದ ಅಂಡರ್ ವರ್ಲ್ಡ್ ಹಿಡಿತವು ಬಾಲಿವುಡ್ ಮೇಲೆ ಕಮ್ಮಿ ಆಯಿತು. ಆದರೂ ಮುಂಬೈಯಲ್ಲಿನ ಸೆಲೆಬ್ರಿಟಿ ರಾಜಕಾರಣಿಗಳು ಉದ್ಯಮಿಗಳಿಗೆ ಸದಾ ಒಂದಲ್ಲ ಒಂದು ಬೆದರಿಕೆಗಳು ಅವರ ನೆಮ್ಮದಿಯನ್ನ ಹಾಳು ಮಾಡ್ತಲೇ ಇರ್ತವೆ. ಈಗ ದೇಶದಲ್ಲಿ ಭಾರಿ ಸದ್ದು ಮಾಡ್ತಿರೋದು ಇದೇ ಲಾರೆನ್ಸ್ ಬಿಷ್ಣೋಯಿ ಎನ್ನುವ ಖತರ್ನಾಕ್ ಯುವಕನ ಹೆಸರು. ಚಾಪೆ ಕೆಳಗೆ ನುಗ್ಗಿದ್ರೆ ರಂಗೋಲಿ ಕೆಳಗೆ ನುಗ್ತೇನೆ ಎನ್ನುವ ಗಾದೆ ಮಾತಿನಂತೆ ಈತನನ್ನ ಹೆಡಮುರಿ ಕಟ್ಟಲು ಎಷ್ಟೇ ಪ್ರಯತ್ನ ಮಾಡಿದ್ರೂ ಈತನ ಆಟ ಹೆಚ್ಚುತ್ತಲೇ ಇದೆ. ಇವನ ಗ್ಯಾಂಗ್ ಬೆಳೀತಲೇ ಇದೆ. ಭದ್ರತಾ ದೃಷ್ಟಿಯಿಂದ ಈತನನ್ನ 3 ಬಾರಿ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಭರತ್ಪುರ್ ಜೈಲು, ತಿಹಾರ್ ಜೈಲ್ ನಂತರ ಈಗ ಬಿಷ್ಣೋಯಿಯನ್ನ ಸಬರಮತಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಅತ್ಯಾಧುನಿಕ ಟೆಕ್ನಾಲಜಿ ಮೂಲಕ ತಮ್ಮ ಸಹಚರರನ್ನ ಸಂಪರ್ಕಿಸುವ ಈತ ಬಾಲ್ಯದಿಂದಲೇ ಕ್ರಿಮಿನಲ್ ಏನೂ ಅಲ್ಲ. ಮುಂಬೈನ ಬಾಂದ್ರಾದಲ್ಲಿ NPC ನಾಯಕ ಬಾಬಾ ಸಿದ್ದಿಕಿಯನ್ನ ಗುಂಡೇಟಿನಿಂದ ಹತ್ಯೆಗೈಯಲಾಗಿತ್ತು. ಈ ಸಂಬಂಧ ಇಬ್ಬರನ್ನ ಪೊಲೀಸರು ಬಂಧಿಸಿದ್ರು. ಸಿದ್ದಿಕಿ ಕೊಲೆಯ ಹೊಣೆಯನ್ನ ಇದೇ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ವಹಿಸಿಕೊಂಡಿತ್ತು. ನಟ ಸಲ್ಮಾನ್ ಖಾನ್ ಜೊತೆ ಈತ ಆಪ್ತನಾಗಿರೋದೆ ಬಿಷ್ಣೋಯಿ ಸಿಟ್ಟಿಗೆ ಕಾರಣವಾಗಿ ಸಿದ್ದಿಕಿಯನ್ನ ಕೊಲ್ಲಲಾಗಿದೆ ಎಂದು ಹೇಳಲಾಗ್ತಿದೆ. ಕಾನೂನು ನಿನ್ನನ್ನ ಬಿಟ್ರು ನಾನ್ ಸುಮ್ಮನೆ ಬಿಡಲ್ಲ ಅಂತ ಬಿಷ್ಣೋಯ್ ಸಲ್ಮಾನ್ ಖಾನ್ಗೆ ಎಚ್ಚರಿಕೆಯನ್ನ ನೀಡಿದ್ದ. ಕೆಲವು ದಿನಗಳ ಹಿಂದೆ ಸಲ್ಮಾನ್ ಖಾನ್ ಮನೆಯ ಮುಂದೆ ಗುಂಡಿನ ಶಬ್ದ ಸದ್ದು ಮಾಡಿತ್ತು. ಇದು ಕೂಡ ಸಲ್ಮಾನ್ ಖಾನ್ ಕೊಲ್ಲಲು ಬಿಷ್ಣೋಯ್ ಗ್ಯಾಂಗ್ ನಡೆಸಿದ್ದ ಕೃತ್ಯ ಎಂದೇ ಉಲ್ಲೇಖವಾಗಿತ್ತು. ಸಲ್ಮಾನ್ ಖಾನ್ ಹಿಂದೆ ಈ ನಟೋರಿಯಸ್ ಬಿದ್ದಿರೋದು ಇಂದು ನಿನ್ನೆಯಲ್ಲ. ಸುಮಾರು 26 ವರ್ಷದ ಹಿಂದೆ ಸಲ್ಮಾನ್ ಖಾನ್ ಮತ್ತು ತಂಡ ರಾಜಸ್ಥಾನದಲ್ಲಿ ಚಿತ್ರೀಕರಣದಲ್ಲಿ ತೊಡಗಿಸಿಕೊಂಡಿತ್ತು. ಆ ವೇಳೆ ಸಲ್ಮಾನ್ ಖಾನ್ ಕೃಷ್ಣಮೃಗವನ್ನ ಬೇಟೆಯಾಡಿ ಕೊಂದಿದ್ರು. ಅಳಿವಿನಂಚಿನಲ್ಲಿರುವ ಪ್ರಾಣಿಗಳ ಪಟ್ಟಿಯಲ್ಲಿ ಕೃಷ್ಣಮೃಗ ಕೂಡ ಇದೆ. ಈ ಘಟನೆಯೇ ಬಿಷ್ಣೋಯ್ ತಂಡಕ್ಕೆ ಸಲ್ಮಾನ್ ಖಾನ್ ಮೇಲೆ ಸಿಟ್ಟಿಗೆ ಕಾರಣ. ಬುಡಕಟ್ಟು ಸಮುದಾಯಕ್ಕೆ ಸೇರಿರುವ ಲಾರೆನ್ಸ್ ಬಿಷ್ಣೋಯ್ ಕುಟುಂಬ ಕೃಷ್ಣಮೃಗವನ್ನ ದೇವರೆಂದು ಪೂಜಿಸುತ್ತೆ. ನನ್ನ ದೇವರನ್ನ ಕೊಂದ ನಿನ್ನನ್ನ ಸುಮ್ಮನೆ ಬಿಡಲ್ಲ ಅಂತ ಬಿಷ್ಣೋಯ್ ಬೆದರಿಕೆ ಹಾಕಿದ್ದ. ಇದಾದ ನಂತರ ಸಲ್ಮಾನ್ ಖಾನ್ಗೆ ಭದ್ರತೆಯನ್ನ ಹೆಚ್ಚಿಸಲಾಗಿತ್ತು. ಈಗ ಸಲ್ಮಾನ್ ಖಾನ್ ಮತ್ತು ಸಿದ್ದಿಕಿ ಆಪ್ತರಾಗಿರೋದ್ರಿಂದ ಸಿದ್ದಿಕಿಯನ್ನ ಸಾಯಿಸುವ ಮೂಲಕ ಮುಂದೆ ನಿಮ್ಮ ಸರದಿ ಎನ್ನುವ ಎಚ್ಚರಿಕೆಯನ್ನ ಈ ಗ್ಯಾಂಗ್ ನೀಡಿದೆ. 2012ರಿಂದ ಜೈಲಿನಲ್ಲೇ ಇರುವ ಬಿಷ್ಣೋಯ್ ಸುಮಾರು 700 ಜನರ ಬಲಾಢ್ಯ ತಂಡವನ್ನ ಕಟ್ಕೊಂಡಿದ್ದ. ತನ್ನ ತಂಡದ ಸದಸ್ಯರ ಪೈಕಿ ಒಬ್ಬರಿಗೇನಾದ್ರೂ ಆದ್ರೂ ಹಾಗೆ ಸಾಧಿಸೋದು ಈತನ ಕ್ರಿಮಿನಲ್ ಹಿನ್ನೆಲೆ. ಪ್ರತಿಕಾರದ ಮೂರ್ತಿಯಂತಿರುವ ಈತನ ತಂಡದ ಹೆಸರು ಪಂಜಾಬಿ ಗಾಯಕ ಸಿಧು ಮುಸೇವಾಲಾ, ಕೆನಡಾದ ಗ್ಯಾಂಗ್ ಸ್ಟಾರ್ ಸುಖದುಲ್ ಸಿಂಗ್ ಅಲಿಯಾಸ್ ಸುಖ ದುನೇಕೆ ಮೊದಲಾದವರ ಹತ್ಯೆಯಲ್ಲೂ ತುಳುಕು ಹಾಕುತ್ತಿತ್ತು. ಈತ ಖಲಿಸ್ತಾನಿ ಉಗ್ರರ ಜೊತೆಗೂ ನಂಟು ಬೆಳೆಸ್ಕೊಂಡಿದ್ದ. ಬರೀ ರೌಡಿಸಂಗೆ ಸೀಮಿತ ಅಲ್ಲದೆ ಮದ್ಯ ಸಾಗಾಣಿಕೆ, ಶಸ್ತ್ರಾಸ್ತ್ರ ಕಳ್ಳ ಸಾಗಾಣಿಕೆ ಸೇರಿದಂತೆ ಆದಾಯವಿರುವ ಎಲ್ಲ ದಂಧೆಯಲ್ಲಿ ಇವನ ಪಾತ್ರವಿದೆ ಅಂತ ಉಲ್ಲೇಖ ಆಗಿದೆ. ಅದು ಫೆಬ್ರವರಿ 1993 ಪಂಜಾಬ್ ರಾಜ್ಯದ ಫಿರೋಜಪುರದಲ್ಲಿ ಜನಿಸಿದ ಬಿಷ್ಣೋಯ್ ತಂದೆ ಮೊದಲು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು. ಇದಾದ ನಂತರ ವೃತ್ತಿಪರ ಕೃಷಿಕರಾಗಿ ಕೆಲಸ ನಿರ್ವಹಿಸ್ತಿದ್ರು. ಹಬುವಾರ್ ಎನ್ನುವ ಪ್ರದೇಶದಲ್ಲಿ ತನ್ನ PUCಯನ್ನ ಮುಗಿಸಿದ ನಂತರ ಚಂಡೀಗಢ DAV ಕಾಲೇಜ್ಗೆ ಸೇರ್ಪಡೆಗೊಳ್ತಾನೆ. ಅಲ್ಲಿಯವರೆಗೂ ಮುಗ್ಧನಂತಿದ್ದ ಈತನಿಗೆ ಗೋಲ್ಡಿ ಬ್ರಾರ್ ಎನ್ನುವ ವ್ಯಕ್ತಿಯ ಪರಿಚಯ ಆಗುತ್ತೆ. ಗ್ಯಾಂಗ್ಸ್ಟರ್ ಆಗಿದ್ದ ಬ್ರಾರ್ ಜೊತೆಗಿನ ಸಹವಾಸ ದೋಷದಿಂದಾಗಿ ಲಾರೆನ್ಸ್ ಬಿಷ್ಣೋಯ್ ಅಪರಾಧ ಲೋಕಕ್ಕೆ ಕಾಲಿಡ್ತಾನೆ. 2013ರಲ್ಲಿ ಕಾಲೇಜ್ ಯೂನಿಯನ್ ಚುನಾವಣೆಯ ಗೆದ್ದ ಅಭ್ಯರ್ಥಿಯನ್ನೇ ಗುಂಡಿಟ್ಟು ಕೊಂದಿದ್ದ. ಲೂಧಿಯಾನ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ತನ್ನ ವಿರುದ್ಧದ ಅಭ್ಯರ್ಥಿಯನ್ನ ಸಾಯಿಸಿದ್ದ. 2010ರಿಂದ ಆರಂಭವಾದ ಈತನ ನಟೋರಿಯಸ್ ಕ್ರಿಮಿನಲ್ ಹಿನ್ನೆಲೆ ಈಗ NCP ನಾಯಕ ಬಾಬಾ ಸಿದ್ದಿಕಿಯನ್ನ ಕೊಲ್ಲುವ ತನಕ ಬಂದಿದೆ. ಜೈಲಿನಲ್ಲಿದ್ದೇ ಡೀಲ್ ಮಾಡುವ ಈತನನ್ನ ಹೆಡೆಮುರಿ ಕಟ್ಟಲು ಯಾಕೆ ಸಾಧ್ಯವಾಗ್ತಿಲ್ಲ? 14 ವರ್ಷಗಳ ಕಾಲ ಲಾರೆನ್ಸ್ ಬಿಷ್ಣೋಯ್ ಅಪರಾಧದ ಜಗತ್ತನ್ನ ಯಾರಾದರೂ ರಕ್ಷಿಸುತ್ತಿದ್ದಾರಾ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ.